ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಸೊ ಗೈಸ್, ನಿನ್ನೆ ಎಪಿಸೋಡು ಗೊತ್ತಿರೋ ಹಾಗೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣನೇ ಒಂದು ಟಿಕೆಟ್ ಫಿನಾಲೆ ಅನ್ನೋದು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸ್ಟೇಜ್ ಥರನೇ ಅಂತಲೇ ಹೇಳ್ಬೋದು. ಎಲ್ಲರ ಫೋಟೋಸು ಹಾಕ್ಬಿಟ್ಟು ಸೊ ಮಧ್ಯದಲ್ಲಿ ಟಿಕೆಟ್ ಫಿನಾಲೆ ಮೇ ಬಿ ಅದರೊಳಗಡೆ ಏನಾದ್ರು ಟಿಕೆಟ್ ಇರ್ಬೋದು ಅಂತ ಅನ್ಕೊಂಡಿದ್ದೀವಿ. ಸೊ ಕಾದ್ ನೋಡಬೇಕಾಗುತ್ತೆ. ಈ ವಾರ ಫುಲ್ಲು ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ಗಳು ನಡೀತಾ ಬರ್ತಾ ಇರುತ್ತೆ. ಕೊನೆ ಎಂಡಿಂಗಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ. ಎಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಅಂತಲೇ ಹೇಳ್ಬೋದು. ಸೊ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ, ರಜತ್ ಅವ್ರಿಗೆ ಆಕ್ಚುಲಿ ಒಂದು ಖಳನಾಯಕನಾಗಿ ಕೊಡ್ತಾರೆ. ಯಾಕಂದ್ರೆ ಅವರು ಡೈರೆಕ್ಟ್ ನಾಮಿನೇಟ್ ಆಗಿರ್ತಾರೆ ಈ ಏನೋ ಗೋಲ್ಡನ್ ಟಿಕೆಟ್ ಆಪರ್ಚುನಿಟಿಗೆ. ಇನ್ನು ಮಿಕ್ಕಿದವರು ಟಾಸ್ಕ್ ಆಡಿ ಗೋಲ್ಡನ್ ಆಪರ್ಚುನಿಟಿ ಲೈಕ್ ಆ ಗೋಲ್ಡನ್ ಟಿಕೆಟ್ನ ಪಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಖಳನಾಯಕನಾಗಿ ಅವ್ರಿಗೊಂದು ಆಕ್ಟಿವಿಟಿ ಕೊಟ್ಟು ಮನೆಯಲ್ಲಿ 5 ಜನ ಸದಸ್ಯರನ್ನ ಯಾರು ನೀವು ಆಚೆ ಇಡಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಮನೆಗೆ ಟಿಕೆಟ್ ಹೋಮ್ ಯಾರು ಕೊಡ್ತೀರಾ ಅಂತ ಒಂದು ಆಕ್ಟಿವಿಟಿಗಳನ್ನ ಕೊಡ್ತಾರೆ. ಸೊ ಅದೇ ರೀತಿ ಸಖತ್ತಾಗಿ ಧೂಮ್ ಧಮಕ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ರಜತ್ ಅವರು ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು, ಸಖತ್ತಾಗಿ ಕಾಣಿಸ್ತಿದ್ರು ಅಂತ ಹೇಳ್ಬೋದು. ಅದರಲ್ಲಿ ಗ್ಯಾಪ್ ಅಲ್ಲಿ ನಮ್ಮ ಧನರಾಜ್ ಅವರು ಆ ಹಾವಿಗಿಂತ ಏನೋ ಕಳ್ಳನಾಯಕನಿಗಿಂತ ಹಾವೇ ಜಾಸ್ತಿ ಭಯವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ನೀಟಾಗಿ ಅದೆಲ್ಲ ಸೆಟಪ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಆಕ್ಚುಲಿ ಫಸ್ಟ್ ಹನುಮಂತ್ ಅವ್ರನ್ನ ಕರೆಸ್ತಾರೆ. ಹನುಮಂತ್ ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೊಂದು ಹಾಡಿನ ಮುಖಾಂತರ ಅವ್ರನ್ನ ಲೈಕ್ ಟಿಕೆಟ್ ಹೋಮ್ ಅನ್ನೋದು ಒಂದು ಬೋರ್ಡ್ ಹಾಕ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಏನಾದ್ರು ರಿಟರ್ನ್ ಹೇಳ್ತೀರಾ ಅಂದಿದ್ದಕ್ಕೆ ನಾನು ಏನು ಮಾತಾಡೋದ ಅಂತ ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತು ಟೈಮ್ ವೇಸ್ಟ್ ಇವ್ರ ಹತ್ರ ಏನು ಮಾತಾಡೋದು ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕರ್ಸೋದೆ ಅವರು ಚೈತ್ರಾ ಕುಂದಾಪುರ ಅವ್ರನ್ನ. ಸೊ ಚೈತ್ರಾ ಕುಂದಾಪುರ ಅವ್ರಿಗೆ ಅದೇ ಒಂದಷ್ಟು ಹಲವಾರು ರೀಸನ್ಸ್ಗಳನ್ನ ಕೊಡ್ತಾರೆ. ಮತ್ತೆ ಇವರು ವಾದ ಮಾಡಕ್ ಹೋಗ್ತಾರೆ. ಟಾಸ್ಕ್ ಅಂತ ಬಂದಾಗ 0. ಸೊ ಬೇರೆ ಇನ್ನೇನು ಮಾತಿನಲ್ಲಿ ನೀನು ಈ ಬಿಗ್ ಬಾಸ್ ಗೆಲ್ತೀನಿ ಅಂತಂದ್ರೆ ಅದು ನಂಬಕ್ಕೆ ಆಗಲ್ಲ. ಇಲ್ಲಿ ಮಿಕ್ಸ್ಡ್ ಎಮೋಷನಲ್ ಇರಬೇಕು ಅಂಡ್ ಎಂಟರ್ಟೈನ್ಮೆಂಟ್ ಇರಬೇಕು ಅಂಡ್ ಟಾಸ್ಕ್ ಕೂಡ ಇರಬೇಕು. ಎಲ್ಲ ಒಂದು ಇದನ್ನ ಇನ್ಕ್ಲೂಡ್ ಆಗಿನೇ ಬಿಗ್ ಬಾಸ್ ಗೆಲ್ಲಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಅವ್ರಿಗೆ. ಎಸ್, ಸೊ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ಗೌತಮಿ ಅವ್ರನ್ನ ಕರ್ಸ್ಕೊಂತಾರೆ. ಅಂಡ್ ಗೌತಮಿ ಅವರಲ್ಲಿ ಇಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಮಾಮೂಲಿ ಅದೇ ರೀಸನ್ಸ್ನ ಕೊಡ್ತಾರೆ. ಅಂದ್ರೆ ನೀವು ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ, ಎಂಟರ್ಟೈನ್ಮೆಂಟ್ ಅನ್ನೋದಲ್ಲಿ ಇಲ್ಲ, ಒಂದು ಮುಖವಾಡ ನಾರ್ಮಲ್. ಮತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ಅವ್ರನ್ನ ಕರೆಸ್ತಾರೆ. ಸೊ ಭವ್ಯ ಅವ್ರನ್ನ ಕರೆಸಿ ಸೇಮ್ ರೀಸನ್ಸ್ನ ಕೊಡ್ತಾರೆ. ಅಂದ್ರೆ ನೀನೆಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ನೋ ಫೀಲ್ಡಲ್ಲಿ ಇದ್ದೀರಾ, ಬಟ್ ನನಗೆ ಅಷ್ಟು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಕೂಡ ಹೇಳ್ತಾರೆ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಅವ್ರು ಕರ್ಸ್ತಾರೆ. ಮೋಕ್ಷಿತ ಅವ್ರಿಗೂ ನೀವು ಟಾಸ್ಕ್ ಆಡ್ಬೇಕಾದ್ರೆ ತುಂಬ ಭಯ ಪಡ್ತೀರಾ, ಸೊ ಏನಾದರೂ ಆಗ್ಬಿಡುತ್ತೆ ಅಂತ ಇಂಜರಿತೀರಾ ಅಂತ ಒಂದು ರೀಸನ್ ಕೊಡ್ತಾರೆ. ಅವರು ಅದಕ್ಕೆ ಹೇಳ್ತಾರೆ, ನನಗೆ ಆಕ್ಚುಲಿ ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ಹಿಂದೆ ಉಳಿತೀನಿ ಅಂತ ಕೂಡ ಹೇಳ್ತಾರೆ ಅಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನು 3 ಜನನ ಏನಕ್ಕೆ ನೀವು ಉಳಿಸ್ಕೊಂತೀರಾ ಅಂತ ಕೇಳಿದಾಗ ರೀಸನ್ಸ್ ಕೊಡಬೇಕಾಗುತ್ತೆ. ಅದಕ್ಕೆ ಧನರಾಜ್ ಅವ್ರನ್ನ ಕರೆಸಿ, ಧನರಾಜ್ ಅವರು ಟಾಸ್ಕಲ್ಲಿ ಚೆನ್ನಾಗಿ ಇರ್ತಾರೆ, ಆಮೇಲೆ ಸ್ಟ್ರಾಂಗ್ ಇದ್ದಾರೆ, ಅಂಡ್ ಇದಲ್ದೇನೆ ನೆಕ್ಸ್ಟ್ ಬಂದ್ಬಿಟ್ಟು ಎಂಟರ್ಟೈನ್ಮೆಂಟಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಅಂಡ್ ತ್ರಿವಿಕ್ರಮ್ ಅವರು ಕೂಡ ಟಾಸ್ಕ್ ಅಂತ ಬಂದಾಗ ನಿನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಲ್ಲ, ನೀನು 110% ಕೊಡ್ತೀಯಾ. ಸೊ ಎಂಟರ್ಟೈನ್ಮೆಂಟ್ ಅನ್ನೋ ಫೀಲ್ಡ್ ಒಂದು ಸ್ವಲ್ಪ ನೀನು ತೋರಿಸಿದ್ರೆ ನೀನು ಇನ್ನೂ ಚೆನ್ನಾಗಿರ್ತೀಯ ಅನ್ನೋದು ಫೈನಲ್ ಬರಬೇಕು ಅನ್ನೋದು ಕೂಡ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಉಗ್ರ ಮಂಜು ಅವ್ರನ್ನ ಕರೆಸ್ತಾರೆ. ಉಗ್ರ ಮಂಜು ಅವ್ರಿಗೆ ನಮಗೂ ನಿಮಗೂ ಪರ್ಸ್ನಲ್ ಆಗಿತ್ತು, ಬಟ್ ಬೇರೆ ಏನೋ ಇದೆ ನನ್ನ ತಲೆಯಲ್ಲಿ ಇತ್ತು, ಬಟ್ ಅದು ನಾಮಿನೇಷನ್ಸ್ ಕೊಡ್ತೀನಿ. ಬಟ್ ಸದ್ಯಕ್ಕೆ ನೀವು ಅದು ಬಿಟ್ಟರೆ ನೀವು ಎಂಟರ್ಟೈನ್ಮೆಂಟ್ ನೀವು ತೊಡಸ್ಕೊಳ್ಳೋದಾಗಿರ್ಬೋದು, ಟಾಸ್ಕ್ ಆಡೋ ರೀತಿ ಆಗಿರ್ಬೋದು, ಅದರ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲೈಕ್ ಅವ್ರನ್ನ ಸೇವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ರಜತ್ ಅವರು. ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ಅವರು ಲೈಕ್ ಅಳ್ತಾ ಕೂತಿರ್ತಾರೆ. ಲೈಕ್ ತ್ರಿವಿಕ್ರಮ್ ಅವರು ಅದೇ ಇವರೇ ನಾಮಿನೇಷನ್ ರೀಸನ್ ಕೊಟ್ಟಿದ್ದಾರೆ, ತ್ರಿವಿಕ್ರಮ್ ಜೊತೆಲಿ ಇದ್ಕೊಂಡು ನೀವು ಇದು ಮಾಡ್ತೀರಾ, ಅವ್ರ ಆಟನ ಇದ್ದೀರಾ ಅಂತ ಹೇಳಿರ್ತಾರೆ ರಜತ್. ಅದಕ್ಕೋಸ್ಕರ ಹತ್ಕೊಂಡು ಕೂತಿರ್ತಾರೆ ಅವರು, ಸಮಾಧಾನ ಮಾಡಕ್. ಮತ್ತೆ ಲೈಕ್ ತ್ರಿವಿಕ್ರಮ್ ಅವ್ರು ಬರ್ತಾರೆ, ಇಟ್ಸ್ ಓಕೆ, ಅದು ಅವ್ರ ಅಸಂಪ್ಷನ್, ನಿನ್ನ ಅಸಂಪ್ಷನ್ ಅಲ್ಲ ಅಂತ. ಅಂಡ್ ಇವರು ಭವ್ಯಗೌಡವ್ರಿಗೆ ಇನ್ನೊಂದು ಏನಂತ ಹರ್ಟ್ ಆಗಿದೆ ಅಂತಂದ್ರೆ, ಹಂಗಾದ್ರೆ 3 ಜನ ಹೆಣ್ಮಕ್ಳುಗಳು ನಾವು ಚೆನ್ನಾಗಿ ಏನಿದೀವಿ, ನಾವು ಒಬ್ಬರು ಕೂಡ ಲೈಕ್ ಎಲಿಜಿಬಿಲಿಟಿನೇ ಇಲ್ವಾ ಕಪ್ಪು ಅಂದ್ರೆ ಫೈನಲ್ ಹೋಗುವಂಥದ್ದು ಆ ಥರ ಹೇಳಿದಾಗ ಅವ್ರ ಅಸಂಪ್ಷನ್ ಅದಷ್ಟೇ, ನೀನು ತಲೆ ಕೆಡ್ಸ್ಕೊಳಕೋಬೇಡ, ನಿನ್ನ ಆಟ ನೀನು ಆಡೋ ಅಂತ ಸ್ವಲ್ಪ ಹುರಿದುಂಬಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲೈಕ್ ಟಿಕೆಟ್ ಫಿನಾಲೆ ಒಂದು ಫಸ್ಟ್ ಮೊದಲೇ ಟಾಸ್ಕ್ ಬರುತ್ತೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ ಏನಂತಂದ್ರೆ 5 ಜನ ಏನು ಇರ್ತಾರಲ್ಲ ಇವ್ರು ಮಾತ್ರ ಟಾಸ್ಕ್ ಇರುತ್ತೆ ಇವಾಗ ಫಸ್ಟು. ಸೊ ಒಂದಷ್ಟು ಬ್ಯಾಸ್ಕೆಟ್ಗಳು ಇಟ್ಟಿರ್ತಾರೆ, ಆ ಬ್ಯಾಸ್ಕೆಟ್ಗಳು ಬಾಲ್ಗಳನ್ನ ಆ ಕಡೆಯಿಂದ ಎಸಿತಾರೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಒಂದು ನಾರ್ಮಲ್ ಬಾಲ್ಗೆ ಇದು ಬಂದು 5 ಪಾಯಿಂಟ್ಸ್ ಅಂತ ಇಕ್ಕಿರ್ತಾರೆ. ಆ್ಯಂಡ್ ಇಲ್ಲಿ ರಜತ್ ಅವ್ರ ಹತ್ರ ಗೋಲ್ಡನ್ ಬಾಲ್ ಇರುತ್ತೆ, ಅವ್ರ ಹತ್ರ ಅದಕ್ಕೆ 10 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ ಒಂದು ಬಜಾರ್ ಆಗೋ ತನಕ ಫಸ್ಟ್ ಇವ್ರು ಎಸಿತಾರಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಕ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಜಾರ್ ಆದಮೇಲೆ ಇಲ್ಲಿ ರಜತ್ ಅವ್ರು ಕೂಡ ಇನ್ನು ಆ ಬಾಲ್ಗಳನ್ನ ಅವ್ರು ಎಸಿತಾರೆ, ಅದನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಓವರಲ್ಲಿ ಯಾರ್ದು ಜಾಸ್ತಿ ಬರುತ್ತೋ, ಸೊ ಇಲ್ಲಿ ಆ್ಯಕ್ಚುಲಿ ಈ ಕಡೆಯಿಂದ 2 ಪಾರ್ಟಿಷನ್ ಮಾಡಿರ್ತಾರೆ, ಒಂದು ಸೇಫ್ ಝೋನು, ಇನ್ನೊಂದು ಈ ಕಡೆ ನಾರ್ಮಲ್ ಡೇಂಜರ್ ಝೋನ್ ಥರ ಇರುತ್ತೆ. ಸೊ ಇಲ್ಲಿ ಯಾರ್ದು ಜಾಸ್ತಿ 5 ಜನರು ಯಾರು ಬಾಲ್ ಕರೆಕ್ಟ್ ಯಾರು ಜಾಸ್ತಿ ಮಾಡ್ತಾರೋ ಅವರು ಆ ಕಡೆಗೆ ಜಂಪ್ ಆಗ್ಬೋದು. ವಿತ್ ಅವರು 9ದಿಂದ ಒಪ್ಕೋಬೇಕು, ಯಾರು ಅಲ್ಲಿ 3 ಜನ ಈ ಕಡೆ ಇರ್ತಾರಲ್ಲ ಅವ್ರು 3 ಜನ 9ದಿಂದ ಒಪ್ಕೊಂಡ್ರು ಯಾರೋ ಈ ಕಡೆ ಬರಬೇಕು. ಆ್ಯಂಡ್ ಈ ಕಡೆಯಿಂದ ಒಬ್ರು ವಿನ್ ಆಗಿರೋರು ಆ ಕಡೆ ಹೋಗ್ಬೇಕು. ಇದು 5 ರೌಂಡಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಇಲ್ಲಿ. ಎಸ್, ಸೊ ಇದರಲ್ಲಿ ಆಕ್ಚುಲಿ ಒಂದು ಪ್ರಿವಿಲೇಜ್ ಏನಪ್ಪಾ ಅಂದ್ರೆ 3 ಜನಕ್ಕೂ ಒಂದು ಎಂಟರ್ಟೈನ್ಮೆಂಟ್ ತರಾನೇ ಪಾಪ್ಕಾರ್ನು, ಜ್ಯೂಸ್ ಗೀಸ್ ಎಲ್ಲ ಇಟ್ಟಿರ್ತಾರೆ, ನಿಮ್ಗೆ ಎಂಜಾಯ್ ಮಾಡ್ಕೊಂಡು ಅವ್ರು ಆಡೋ ಗೇಮ್ನ ಇವ್ರು ನೋಡ್ಬೋದು. ಸೊ ಮೊದಲನೇ ರೌಂಡಲ್ಲಿ ಆಕ್ಚುಲಿ ಭವ್ಯಗೌಡ ಅವ್ರು ಗೆಲ್ತಾರೆ. ಸೊ 300 and something ಬಾಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನೆಕ್ಸ್ಟ್ ಫಸ್ಟ್ 9ದಿಂದ ಯಾರು ಯಾರು ಒಪ್ಕೊಳ್ಳಲ್ಲ, ನಾನು ಹೋಗಲ್ಲ ಅಂತ ಇದು ಮಾಡ್ತಾ ಇರ್ತಾರೆ. ಆ್ಯಂಡ್ ಬಿಗ್ ಬಾಸ್ ಅವರು ಇಲ್ಲಿ ಇಂಟರ್ಫಿಯರೆನ್ಸ್ ಆಗಿ ರಜತ್ ಅವ್ರು ನಿಮ್ಗೆ ಒಪ್ಸಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಭವ್ಯಗೌಡ ಅವ್ರಿಗೆ ಇಲ್ಲಿ ಚಾನ್ಸ್ ಕೊಡ್ತಾರೆ, ನೀವು ಯಾರನ್ನ ಆ ಕಡೆಯಿಂದ ಆಚೆ ಕಡೆ ಕರ್ಕೊಂತೀರಾ ಅಂತ ಕೇಳಿದಾಗ
ನಾನು ಉಗ್ರ ಮಂಜು ಅವ್ರನ್ನ ಹೊರಗಡೆ ಕರ್ಕೊಂತೀನಿ, ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಇಲ್ಲಿ ಆ್ಯಕ್ಚುಲಿ ಉಗ್ರ ಮಂಜು ಅವ್ರು ಕೊಟ್ಟಿದ್ದ ರೀಸನ್ ಅವ್ರಿಗೆ ಇಷ್ಟ ಆಗದೆ ಏನು ಎಲ್ಲದಕ್ಕೂ ಇದನ್ನೇ ರೀಸನ್ ತಗೋತಾರೆ ಅಂತ ಅವ್ರ ಹತ್ರ ಮಾತಾಡಕ್ಕೆ ಹೋಗ್ತಾರೆ. ನನಗೆ ಅನ್ಸಿದ್ದು ನಾನು ಹೇಳ್ತೀನಿ ನಿಮಗೆ ಏನೋ ಹಂಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅದನ್ನ. ಇದಾದ್ಮೇಲೆ ನೆಕ್ಸ್ಟ್ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. 2ನೇ ರೌಂಡಲ್ಲೂ ಕೂಡ ಸಖತ್ ಫೈಟ್ ಅಂತಾನೆ ಹೇಳ್ಬೋದು. ಅವ್ರ ಬಾಲ್ಗಳು ಕಿತ್ಕೊಳ್ಳೋದು, ಅವ್ರ ಬಾಲ್ಗಳು ಕಿತ್ಕೊಳ್ಳೋದು ತುಂಬ ಒದ್ದಾಡ್ತಾರೆ ಅಂತ ಹೇಳ್ಬೋದು. 2ನೇ ರೌಂಡಲ್ಲಿ ಉಗ್ರ ಮಂಜು ಗೆದ್ಬಿಟ್ಟು ಅಲ್ಲೂ ಕೂಡ ಲೈಕ್ 9ರಿಂದ ಅವ್ರು ಒಪ್ಕೊಳ್ಳೋದು ಆ ಕಡೆ ಟೀಮ್ ಅವರು. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರು ಹೋಗಬೇಕು ಅಂತ ಇರ್ತಾರೆ, ಆ್ಯಂಡ್ ಧನರಾಜ್ ಅವರು ಕೂಡ ಭವ್ಯ ಅವ್ರು ಹೋಗಬೇಕು ಅಂತ ಇರ್ತಾರೆ. ಭವ್ಯ ಅವ್ರಿಗೆ ಮಾತ್ರ ಲೈಕ್ ಧನರಾಜ್ ಅವ್ರು ಹೋಗಬೇಕು ಅಂತ ಇರುತ್ತೆ. ಹಂಗಾಗಿ ಒಪ್ಕೊಳ್ಳಲ್ಲ ಅವರು. ಸೊ ಇವರು ಉಗ್ರ ಮಂಜು ಅವರು ಭವ್ಯ ಅವ್ರನ್ನ ಆಚೆ ಕರಿತೀನಿ ಅಂದ್ಬಿಟ್ಟು ಆಚೆ ಕಡೆ ಕರ್ಕೊಂತಾರೆ ಅಂತ ಹೇಳ್ಬೋದು ಇಲ್ಲಿ. ಎಸ್. ಸೊ ಗೈಸ್, ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ಆಸ್ಪೆಕ್ಟಿವ್ ಇಂದ ನೋಡಿದ್ರೆ ತ್ರಿವಿಕ್ರಮ್ ಅವರು ಸ್ವಲ್ಪ ದೂರ ಮಾಡಕ್ ನೋಡ್ತಾ ಇದ್ದಾರೆ ಭವ್ಯ ಗೌಡ ಅವ್ರನ್ನ ಸ್ಟ್ರಾಂಗ್ ಕಂಟೆಂಟ್. ಇದಾದ್ಮೇಲೆ ಗೈಸ್ ಆಕ್ಚುಲಿ ಇಲ್ಲಿ ಒರಿಜಿನಲ್ ಆಟ ಸ್ಟಾರ್ಟ್ ಆಗೋದು 3ನೇ ರೌಂಡಲ್ಲಿ. ಆಕ್ಚುಲಿ ಇಲ್ಲಿ ಭವ್ಯ ಗೌಡ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಹೊಟ್ಟೆ ನೋವು ಅಂತ ಹಿಡ್ಕೊ ಓಡಾಡ್ತಾ ಇರ್ತಾರೆ ಇಲ್ಲಿ. ಸೊ ಹೊಟ್ಟೆ ಕಿತ್ಕೊಂಡ ಮೇಲೆ ಓಡ್ ಬರ್ತಾರೆ ಇಲ್ಲಿ. ಹೊಟ್ಟೆ ನೋವು ಇಲ್ವಾ ಇವಾಗ ಅಂತ ಗೌತಮಿ ಅವರು ಕೂಡ ಹೇಳ್ತಾರೆ ಇಲ್ಲಿ. ಆ್ಯಂಡ್ ಇನ್ ಬಿಟ್ವೀನು ಹನುಮಂತ್ ಅವ್ರಿಗೆ ಇಲ್ಲಿ ಕೈಗೆ ಹೊಡಿತಾರೆ, ಜೋರಾಗಿ ಹೊಡಿತಾರೆ ಬ್ಯಾಸ್ಕೆಟ್ ಕಿತ್ಕೊಂಡಿದ್ರು ಅಂತ. ಸೊ ಆ ಥರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಾರ್ದಾಗಿತ್ತು ಭವ್ಯ ಗೌಡ ಅವರು. ಆ್ಯಂಡ್ ಆಕ್ಚುಲಿ ಮೋಕ್ಷಿತ್ ಅವರು ಇಲ್ಲಿ ತಲೆ ಉಪಯೋಗಿಸಿದ್ರು ಅಂತಲೇ ಹೇಳ್ಬೋದು. ಅವ್ರು ಬಂದಿದ್ದ ಎಲ್ಲ ಬಾಲ್ಗಳನ್ನ ಏನು ಮಾಡಿ ಇವ್ರು ಬೇರೆಯವ್ರ ಹತ್ರ ಕಿತ್ಕೊಳಕ್ ಹೋಗ್ಲಿಲ್ಲ. ಇವ್ರು ಸೇಫ್ ಗೇಮ್ ಮಾಡ್ಕೊಂಡು ಅವ್ರ ಒಂದು ಯುಕ್ತಿನ ಉಪಯೋಗಿಸ್ಕೊಂಡು ಹೋಗ್ಬಿಟ್ಟು ಅವ್ರು ಆ ಬ್ಯಾಸ್ಕೆಟ್ ಕೆಳಗಡೆ ಹಾಕೊಂಡು ಅವ್ರು ಕುತ್ಕೊಬಿಟ್ರು. ಸೊ ಇಲ್ಲಿ ಇವರೇ ಕಿತ್ತಾಡ್ಕೊಂಡು ಇವ್ರ ಹತ್ರ ಇದ್ದಿದ್ದು ಬಾಲ್ಗಳನ್ನೆಲ್ಲ ಬೇರೆಯವ್ರಿಗೆ ಇದು ಮಾಡ್ಬಿಟ್ಟು ವೇಸ್ಟ್ ಮಾಡಾಕಿದ್ರು. ಆ್ಯಂಡ್ ಓವರ್ ಆಗಿ ಈ ಇದರಲ್ಲಿ ಮೋಕ್ಷಿತ್ ಅವ್ರು ಗೆಲ್ತಾರೆ ಅಂತಲೇ ಹೇಳ್ಬೋದು. ಎಸ್. ಸೊ ಮೋಕ್ಷಿತ್ ಅವ್ರು ಗೆಲ್ತಾರೆ. ಆ್ಯಂಡ್ ಅಲ್ಲಿಗೆ ಆ್ಯಕ್ಚುಲಿ ಎಪಿಸೋಡ್ ಎಂಡ್ ಆಗಿದೆ. ಈ ಗ್ಯಾಪಲ್ಲಿ ಮಾತುಕತೆ ನಡೀತಾ ಇರುತ್ತೆ, ಅಂದರೆ ಯಾರು ಹೋಗ್ಬೇಕು ಯಾರು ಬಿಡಬೇಕು ಅಂತ. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಪ್ರೋಮೋದಲ್ಲೂ ಕೂಡ ಒಂದು ಬಂದಿತ್ತು, ಅಂದರೆ ಹನುಮಂತನ ವ್ಯಕ್ತಿತ್ವ ಬಗ್ಗೆ, ಲೈಕ್ ತ್ರಿವಿಕ್ರಮ್ ಅವ್ರ ಬಗ್ಗೆ ಜಗಳ ಆಡಿದ್ದು ಅದೆಲ್ಲ ಅದು ಎಪಿಸೋಡಲ್ಲಿ ತೋರಿಸ್ತಾರೆ. ಅಂದರೆ ಅದು ಕೂಡ ತೋರಿಸ್ತಿಲ್ಲ, ನೆನ್ನೆ ಎಪಿಸೋಡಲ್ಲಿ ಕಟ್ ಆಗಿದೆ. ಮೇ ಬಿ ಅದು ಇವತ್ತು ಎಪಿಸೋಡಲ್ಲಿ ಬರುತ್ತೆ. ಸೊ ಇವತ್ತು ಎಪಿಸೋಡ್ಗೆ ಅವ್ರು ನೆನ್ನೆ ಯಾಕೆ ತೋರಿಸ್ತಾರೆ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಬಿಕಾಸ್ ಇವರು ಇದನ್ನೇ ತೋರಿಸ್ಬೋದಾಗಿತ್ತು, ಪ್ರೋಮೋ ಕಟ್ಟಲ್ಲಿ ಟಾಸ್ಕ್ ಹೆಂಗೆ ಆಡ್ತಾರೆ, ಅವ್ರು ಏನು ಜಗಳ ಆಡ್ತಾರೆ ಅದನ್ನು ತೋರಿಸ್ಬೋದಾಗಿತ್ತೇನೋ. ಹೌದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೋಕ್ಷಿತ್ ಅವರು ಒಳಗಡೆ ಎಂಟ್ರಿ ಕೊಡ್ತಾರೆ. ಆ ಕಡೆಯಿಂದ ಲೈಕ್ ಇವ್ರನ್ನ ಕರ್ಕೊಂತಾರೆ, ಆಚೆ ಕಡೆ ಧನರಾಜ್ ಅವ್ರನ್ನ ಔಟ್ ಸೈಡ್ ಇದು ಮಾಡ್ತಾರೆ. ಸೊ ಅಂದರೆ ಧನರಾಜ್ ಅವರು ವಾಲಂಟಿಯರ್ ಆಗಿ ಅವರೇ ಒಪ್ಕೊಂಡು ಆಚೆ ಕಡೆ ಬರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ. ಎಸ್. ಈಗ ಧನರಾಜ್ ಅವರಿಗೆ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಇದರಲ್ಲಿ ಗೆಲ್ಲೋದು ಯಾರಪ್ಪ ಅಂದರೆ ಹನುಮಂತ್ ಅವ್ರು ಗೆಲ್ತಾರೆ. ಸೊ ಇಲ್ಲಿ ಆಕ್ಚುಲಿ ಏನೋ ಒಂದು ಕಿರಿಕ್ ಆಗೋ ಚಾನ್ಸಸ್ ಇದೆ. ನಾನು ಹೇಳಿದಾಗೆ ಅದೇ ಹೇಳಿದ ಬಂದಾಗ ಅದೇ ತ್ರಿವಿಕ್ರಮ್ ಅವರು ಉಗ್ರ ಮಂಜುನ ಆಚೆ ಇಡಬೇಕು ಅಂತ ಅನ್ಕೊಂತಾರೆ ಅಂತ ಅನ್ಸುತ್ತೆ ಇಲ್ಲಿ. ಸೊ ಅದನ್ನ ಇವತ್ತಿನ ಎಪಿಸೋಡ್ ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ. ಜಗಳ ಆಡೋದು ಒಟ್ನಲ್ಲಿ ಬಂದಿಲ್ಲ. ಸೊ ಗೈಸ್, ಒಟ್ನಲ್ಲಿ ಎಲ್ಲರೂ ಇಲ್ಲಿ ಕ್ಲಿಯರ್ ರಿಸಲ್ಟ್ಸ್ಗಳು ಗೊತ್ತಾಗಿದೆ. ಆಕ್ಚುಲಿ ಹನುಮಂತ್ ಫಸ್ಟ್ ಸೆಕೆಂಡ್ ರೌಂಡಲ್ಲಿ ಗೆದ್ಬಿಡ್ಬೋದಾಯಿತು, ಬಟ್ ಅಲ್ಲಿ ಎಲ್ಲರೂ ಬಾಲ್ ಬ್ಯಾಟ್ ಬಿಟ್ಬಿಟ್ಟು ಅವ್ರು ನಾರ್ಮಲ್ ಗೋಲ್ಡನ್ ಬಾಲ್ನೇ ಕಲೆಕ್ಟ್ ಮಾಡ್ಕೊಳಕ್ ಹೋದ್ರು. ಮಜಾ ಇತ್ತು ಅವ್ರು ಆಕ್ಚುಲಿ ಎಪಿಸೋಡ್ ಹೇಳ್ಬೇಕು ಅಂದ್ರೆ. ಈ ಥರ ಟಾಸ್ಕ್ ಬಂದಾಗ ಫನ್ ಆಗಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡು ಆಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಯಾಕಂದರೆ ಸೀರಿಯಸ್ ಆಗಿ ಅಲ್ಲಿ ಯಾರು ಕೂಡ ಸೀರಿಯಸ್ ಆಗಿ ಆಡಿದೆ, ಎಲ್ಲ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಇನ್ನು ಇರೋದು 3 ವಾರದಲ್ಲಿ ನಾನು ಎಷ್ಟು ಸೀರಿಯಸ್ ಆಗಿ ನನ್ನ ತಂದ ನಾನು ಹಿಡ್ಕೊಂಡು ಸೀರಿಯಸ್ ಆಗಿ ಆಡೋದು ನೋಡ್ಬೇಕಾಗುತ್ತೆ. ಆ್ಯಂಡ್ ನೆನೆ ಇನ್ನೊಂದು ಎಕ್ಸ್ಪೋಸಿಂಗ್ ಐಟಮ್ ಅಂತ ಅನ್ಸಿದ್ದು, ಲೈಕ್ ಭವ್ಯ ಅವ್ರದ್ದೇನೆ ಆ್ಯಕ್ಚುಲಿ ಪಾಪ ಅವರು ಮಾತಾಡ್ತಾ ಲೈಕ್ ಸ್ವಲ್ಪ ಅಂದರೆ ಹೊಟ್ಟೆ ನೋವು ಅಂತಾರೆ, ಮತ್ತೆ ಕಿತ್ಕೊಡಕ್ಕೆ ಹೋಗ್ತಾರೆ. ಅದು ಮಾಡಬಾರ್ದಾಗಿತ್ತು. ಆದ್ಮೇಲೆ ಅದೇ ಹನುಮಂತ್ ಅವ್ರು ಹೊಡೆದಾದ್ಮೇಲೆ ಹೋಗ್ಬಿಟ್ಟು ಅವ್ರ ಹತ್ರ ಕಾಲಿಗೆ ಬಿದ್ದು ಸಾರಿ ಕೇಳ್ತಾರೆ. ಸೊ ನಾನಲ್ಲಿ ಏನೋ ಗೊತ್ತಾಗದೆ ಹೊಡೆದ್ಬಿಟ್ಟೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಸಾರಿ ಕೇಳೋಕ್ಕಿಂತ ಮುಂಚಿತವಾಗಿ ಗೇಮ್ ಯೋಚನೆ ಮಾಡಬೇಕು. ಈ ಬಿಗ್ ಬಾಸ್ ಅನ್ನೋದೇ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು. ಸೊ ಎಮೋಷನ್ಸ್ ಕಂಟ್ರೋಲ್ ಮಾಡೋದಂದ್ರೆ ಹೊಡಿಯೋದು ಬಡಿಯೋದು, ಅದನ್ನೇ ಕಂಟ್ರೋಲ್ ಮಾಡಬೇಕು ಮೇನ್ ಥಿಂಗು. ಬೇರೆ ಎಲ್ಲ ಓಕೆ, ನೀನು ಕೋಪ ತೋರಿಸ್ಕೋ, ಅಳು ಮಾಡ್ಕೋ, ಅದೆಲ್ಲ ಅಳೋದು ನಗೋದು ಇಟ್ಸ್ ಆಲ್ ಲೈಕ್ ಕಾಮನ್ ಪಾರ್ಟ್ ಅಂತ ಹೇಳ್ಬೋದು. ಬಟ್ ಅದಲ್ಲೇನೆ ಕೂಡ ಈ ಹೊಡಿಯೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಅದು ಬಂದ್ಬಿಟ್ಟು ರೂಲ್ಸ್ ವಿರುದ್ಧ. ಬಟ್ ಬಿಗ್ ಬಾಸ್ ಅವ್ರು ಇದರ ಏನು ಕ್ರಮ ಕೈಗೊಳ್ಳಿಲ್ಲ. ಐ ಡೋಂಟ್ ನೋ ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಟಾಸ್ಕಲ್ಲಿ ಆಗಿದ್ದಕ್ಕ, ಇಲ್ಲ ಅಂತಂದ್ರೆ ಅದು ಸೀರಿಯಸ್ ಆಗಿ ಹನುಮಂತನು ಕೂಡ ಲೈಕ್ ಎಸ್ಕಲೇಟ್ ಮಾಡಲಿಲ್ವಾ ಅದು ಗೊತ್ತಾಗ್ತಿಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್, ಬಿಗ್ ಬಾಸ್ ಎಸ್ಕಲೇಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಎಪಿಸೋಡ್ನ ರಿವ್ಯೂ. ಸೊ ನಿಮಗೆ ಏನನ್ಸುತ್ತೆ, ಈ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟ್ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೇನು ಗೈಸ್, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಗ್ರ್ಯಾಂಡ್ ಫಿನಾಲೆಗೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಆ್ಯಂಡ್ ಏನಕ್ಕೆ ನೀವು ಅವ್ರ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಎಸ್. ಸೊ ಗೈಸ್, ಇದಾಗಿತ್ತು ಎಪಿಸೋಡ್ನ ರಿವ್ಯೂ. ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬೈ ಬಾಯ್.